ಪ್ರಮೋಷನ್ ಹೆಸರಲ್ಲಿ ಕಂಠಪೂರ್ತಿ ಕುಡ್ದ, ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯವಾಗಿ ವರ್ತಿಸ್ದ. ನೋಡಿ, ಈಗ ಬಿಲ್ ಕೊಡಲು ನಿರಾಕರಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ. ಇದು ಅಮುಖುಡುಮುಖು ಮಂಜನ ಒಂದು ಅಸಲಿ ಕಹಾನಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಮುಖುಡುಮುಖು ಮಂಜ ಪ್ರಮೋಷನ್ ಹೆಸರಲ್ಲಿ ಕಂಠಪೂರ್ತಿ ಕುಡ್ದ, ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ದ. ನೋಡಿ, ಬಿಲ್ ಕೇಳಿದ್ದಕ್ಕೆ ನಿರಾಕರಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ. ಬಿಲ್ ಕೊಡಲು ನಿರಾಕರಣೆ ಮಾಡಿದ್ದಾನೆ, ಕೊಲೆ ಬೆದರಿಕೆ ಹಾಕಿದ್ದಾನೆ. ಇದು ಅಮುಕುಡುಮುಕು ಮಂಜನ ಅಸಲಿ ಕಹಾನಿ. ಇನ್ಫ್ಲುಯೆನ್ಸರ್ ಮಂಜನಿಗೆ ಈಗ ಕಾಕಿ ಪಡೆ ಶಾಕ್ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಿರುವಂಥದ್ದು ಅಮುಕುಡುಮುಕು ಮಂಜ ಅನ್ನುವಂಥ ವ್ಯಕ್ತಿ ಪ್ರಮೋಷನ್ ಹೆಸರಲ್ಲಿ ಕಂಠಪೂರ್ತಿ ಕುಡಿತಾನೆ, ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ. ಅವರು ಏನು ಬಿಲ್ ಪಾವತಿ ಮಾಡಿ ಅಂತ ಕೇಳ್ತಾರೆ, ಅದಕ್ಕೆ ನಿರಾಕರಣೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಆತ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಇದೇ ವಿಚಾರಕ್ಕೆ ಈಗ ಕಾಕಿ ಪಡೆ FIR ದಾಖಲು ಮಾಡಿರುವಂಥದ್ದು. ಬಿಲ್ ಕೊಡಲು ನಿರಾಕರಣೆ ಮಾಡಿದ್ದಾನೆ ಅಮುಕುಡುಮುಕು ಮಂಜ. ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫ್ಲುಯೆನ್ಸರ್ ಆಗಿರುವಂಥದ್ದು, ಏನು ವಿಡಿಯೋಗಳನ್ನು ಮಾಡಿಕೊಂಡು ಹೆಸರನ್ನು ಮಾಡಿಕೊಂಡಿದ್ದಂತಹ ಈತ ಮಂಜ. ಈತ ಇನ್ಫ್ಲುಯೆನ್ಸರ್ ಆಗಿದ್ದ. ನೋಡಿ, ಮಹಿಳಾ ಸಿಬ್ಬಂದಿಯ ಜೊತೆಗೆ ಮಂಜ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಈಗ ಏನು ಆತ ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇನ್ಫ್ಲುಯೆನ್ಸರ್ಸ್ ಅಮುಕುಡುಮುಕು ವಿರುದ್ಧವಾಗಿ ಈಗ FIR ದಾಖಲಾಗಿರುವಂಥದ್ದು. ಅಂದರೆ ಆತ ಮಹಿಳಾ ಸಿಬ್ಬಂದಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆ. ಕಂಠಪೂರ್ತಿ ಕುಡಿದಿದ್ದಾನೆ, ಜೊತೆಗೆ ಅವನ ಗ್ಯಾಂಗ್ ಕೂಡ ಇಲ್ಲಿ ಕಂಠಪೂರ್ತಿ ಕುಡಿದಿರುವಂಥದ್ದು ಅಮುಕುಡುಮುಕು ಮಂಜ. ಮದ್ಯ ಸೇವನೆಯ ಜೊತೆಗೆ ಮನಸ್ಸೋ ಇಚ್ಛೆ ಈ ಗ್ಯಾಂಗ್ ತಿಂದು ತೇಗಿತ್ತು. ಬಿಲ್ ಕೊಡು ಅಂತ ಕೇಳಿದ್ದಕ್ಕೆ ಕಿರಿಕ್ ಮಾಡಿದ್ದಾನೆ ಮಂಜ ಮತ್ತು ಆತನ ಟೀಮ್. ಕುಡಿದ ಮತ್ತಿನಲ್ಲಿ ಅಮುಕುಡುಮುಕು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಮಹಿಳಾ ಸಿಬ್ಬಂದಿಯ ಜೊತೆಗೆ. ಮಹಿಳಾ ಸಿಬ್ಬಂದಿಗೆ ಸೆಲ್ಫಿ ಕೊಡುವಂತೆ ಮಂಜನ ಗ್ಯಾಂಗ್ ಇಲ್ಲಿ ಕೇಳಿರುವಂಥದ್ದು. ಸೆಲ್ಫಿ ಕೊಡುವಂತ ಕೇಳಿದ್ದಾರೆ. ಇನ್ನು ಸ್ಥಳದಲ್ಲಿದ್ದ ಪಬ್ ಮ್ಯಾನೇಜರ್ಗೆ ಹಲ್ಲೆಗೆ ಯತ್ನಿಸಿದ್ದಾರೆ, ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ. ಈ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೋಡಿ, ಏನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಂಜು ಅಲಿಯಾಸ್ ಅಮುಕುಡುಮುಕು ಮೇಲೆ ಈಗ FIR ದಾಖಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಏನು ಕಂಠಪೂರ್ತಿ ಕುಡಿತಾನೆ, ಕುಡಿದು ತಿಂದು ತೇಗಿರ್ತಾನೆ, ಬಿಲ್ ಕೇಳ್ತಾರೆ, ಅದಕ್ಕೆ ಅಲ್ಲಿ ಗಲಾಟೆ ಆಗಿರುವಂಥದ್ದು. ಅಂದರೆ ಮಹಿಳಾ ಸಿಬ್ಬಂದಿಯ ಜೊತೆಗೆ ಅಸಭ್ಯವಾಗಿ ಕೂಡ ವರ್ತನೆಯನ್ನು ಮಾಡಿರುವಂಥದ್ದು. ಅಂದರೆ ಮಂಜ ಹಾಗೂ ಆತನ ಗ್ಯಾಂಗ್ ಕಂಠಪೂರ್ತಿ ಕುಡಿದಿದೆ, ತಿಂದು ತೇಗಿದೆ, ಆದರೆ ಬಿಲ್ ಪಾವತಿ ಮಾಡಿಲ್ಲ. ಸೆಲ್ಫಿ ಕೇಳಿರುವಂಥದ್ದು ಮಹಿಳಾ ಸಿಬ್ಬಂದಿಯ ಜೊತೆಗೆ, ಆಕೆಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಎಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಮುಕುಡುಮುಕು ಮಂಜ ಈತ ಹಾಡನ್ನ ಹೇಳಿಯೇ ಫೇಮಸ್ ಆಗಿದ್ದ. ಈಗ ಈತನ ವಿರುದ್ಧವಾಗಿ ಅಸಭ್ಯ ವರ್ತನೆಯ ಒಂದು ಪ್ರಕರಣ ದಾಖಲಾಗಿದೆ, ಕಂಠಪೂರ್ತಿ ಕುಡಿದಿದ್ದಾನೆ, ಈ ರೀತಿಯ ಒಂದಷ್ಟು ಆರೋಪಗಳು ಕೇಳಿಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಏನಂದ್ರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಪಬ್ ಅಲ್ಲಿ ಏನು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಆದಂತಹ ಏನು ಮಂಜುನಾಥ್ ಅಲಿಯಾಸ್ ಅಮುಕುಡುಮುಕು ಏನಿದ್ದಾನೆ, ಸೊ ಈತನ ಮೇಲೆ ಒಂದು ಸದ್ಯ ಪ್ರಕರಣ ದಾಖಲು ಆಗಿರುವಂತದ್ದು. ಅಂದ್ರೆ ಅಲ್ಲಿನ ಮ್ಯಾನೇಜರ್ ಕೊಟ್ಟಂತಹ ದೂರಿನ ಮೇರೆಗೆ ಅಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ FIR ಆಗಿರುವಂತದ್ದು. ಅಂದ್ರೆ ಅಸಭ್ಯವಾಗಿ ಅಲ್ಲಿ ಮಹಿಳೆಯರ ಜೊತೆ ಯಾರು ಮ್ಯಾನೇಜರ್ ಇರ್ತಾರೆ, ಸೊ ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಮೊನ್ನೆ ಏನು ಜುಲೈ 9ನೇ ತಾರೀಕು ರಾತ್ರಿ ರೆಸ್ಟ್ ಬಾರ್ಗೆ ಹೋಗಿ ಊಟವನ್ನ ಮತ್ತೆ ಮದ್ಯ ಸೇವನೆಯನ್ನ ಮಂಜುನಾಥ್ ಅಲಿಯಾಸ್ ಏನ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಆತನ ಸ್ನೇಹಿತರು ಸಹ ಒಂದು ಪಬ್ ಹೋಗಿರುವಂತದ್ದು. ಈ ವೇಳೆ ಬಿಲ್ ಕೇಳಿದಂತ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂತದ್ದು ಆರೋಪ ಕೇಳಿ ಬಂದಿರುವಂತದ್ದು. ಹೊರಗೆ ಹೋಗ್ತಿದ್ದ ಆ ಮಂಜು ಅಲಿಯಾಸ್ ಏನು ಅಮುಕುಡುಮುಕು ಏನಿದೆ, ಸೊ ಈತನನ್ನ ಅಲ್ಲಿನ ಮಹಿಳಾ ಸಿಬ್ಬಂದಿಗಳು ತಡೆದು ಬಿಲ್ ಅನ್ನ ಕೇಳಿದ್ದಾರೆ. ಈ ವೇಳೆ ಸೆಲ್ಫಿ ಫೋಟೋ ಕೊಡುವಂತದ್ದು ಸಹ ಮಹಿಳಾ ಸಿಬ್ಬಂದಿಗಳ ಜೊತೆ ಒಂದು ಅನುಚಿತವಾಗಿ ವರ್ತನೆ ಮಾಡಿರುವಂತದ್ದು. ಸ್ಥಳದಲ್ಲಿ ಪಬ್ ಮ್ಯಾನೇಜರ್ಗೂ ಸಹ ಒಂದು ಕೊಲೆ ಬೆದರಿಕೆ ಸಹ ಹಾಕಿರುವಂತದ್ದು. ಸೊ ಈಗ ಪಬ್ ನ ಮ್ಯಾನೇಜರ್ ಆಗಿರುವಂತವ್ರು ಏನೋ ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ದೂರು ದಾಖಲಿಸಿಕೊಂಡ ಪೊಲೀಸರು ಏನೋ ಒಂದು ಪ್ರಕರಣವನ್ನ ಆರೋಪಿಗಳು ಯಾರಿದ್ದಾರೆ ಮಂಜು ಅಲಿಯಾಸ್ ಅಮುಕುಡುಮುಕು ಏನಿದೆ, ಸೊ ಆತನಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಅಲ್ಲಿನ ಮಹಿಳಾ ಸಿಬ್ಬಂದಿ ಯಾರಿದ್ದಾರೆ ಗೀತಾ ಅನ್ನೋರು, ಸೊ ಅವ್ರಿಗೂ ಸಹ ಒಂದು ಪ್ರಾಣ ಬೆದರಿಕೆ ಆಗಿರುವಂತದ್ದು. ಸೊ ಹಾಗಾಗಿ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.